7. ಕಡೆಗೋಲು ಕಂಬದ ಸಾಕ್ಷಿಯಲ್ಲಿ. ಕಾನೂರು ಮನೆಯ ಅಡಿಗೆ ಮನೆಯಲ್ಲಿ ಇತ್ತ ಅಗ್ನಿ ಒಲೆಯ ಮೇಲಿಟ್ಟಿದ್ದ ಕಲ್ಲುಗಡಿಗೆಯನ್ನು ಕಾಯಿಸುವ ತನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದನು. ಅತ್ತ ಸುಬ್ಬಮ್ಮ ಸೌಟು ಹಿಡಿದು ಒಲೆಯ ಬುಡದಲ್ಲಿ ಅಗ್ನಿಗೆ ಅಂಕುಶವೆಂಬತಿ ನಿಂತಿದ್ದಳು. ಸುತ್ತಲಿನ ಜಗತ್ತೆಲ್ಲ ಬೆಳಗಾಗಿದ್ದರೂ ಅಡಿಗೆ ಮನೆಯಲ್ಲಿ ಮಾತ್ರ ಮಬ್ಬು ತುಂಬಿದ್ದಿತು. ಆ ಮಬ್ಬು ಬೆಳಕಿನಲ್ಲಿ ಪಾಕಶಾಲೆಯ ಹಳೆಯ ಸಾಮಾನುಗಳ ನಡುವೆ ಕಡೆಗೋಲು ಕಂಬವೊಂದು ಶತಮಾನಗಳ ಇತಿಹಾಸಕ್ಕೆ ಮೂಕ ಸಾಕ್ಷಿಯೆಂಬಂತೆ ನಿಂತಿದ್ದಿತು. ಮನೆಯ ಅನೇಕ ತಲೆಮಾರುಗಳ ಹೆಣ್ಣುಮಕ್ಕಳ ಸುಖದುಃಖ, ಪ್ರೇಮದ್ವೇಷ ಹಾಗೂ ಗುಟ್ಟುಗಳನ್ನು ಅರಿತಿದ್ದ ಈ ಕಂಬ ಮಾತಿಲ್ಲದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಿತು. ಆ ಮನೆಯ ಅದೆಷ್ಟೋ ಸಂಭಾಷಣೆ, ಕ್ಷುದ್ರ ಕಲಹಗಳನ್ನು ತಿಳಿದಿದ್ದ ಈ ಕಂಬಕ್ಕೆ ಬಾಲಕ ವಾಸುವಿನ ತಾಯಿ, ಚಂದ್ರಯ್ಯಗೌಡರ ತಾಯಿ, ಅವರ ಅಜ್ಜನ ತಾಯಿ, ಅವರ ಅಜ್ಜನ 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 ತಾಯಿ ಎಲ್ಲರೂ ಚಿರಪರಿಚಿತರು. ಮನೆಯ ಎಲ್ಲಾ ವಿಷಯವೂ ಅದಕ್ಕೆ ತಿಳಿದಿತ್ತು. ನಿನ್ನೆ ತಾನೇ ವಾಸು ಬೆಣ್ಣೆ ಕದ್ದು ತಿಂದ ವಿಷಯವೂ ಅದಕ್ಕೆ ಗೊತ್ತು. ಹೀಗಿರುವಾಗ ಉಪ್ಪಿಟ್ಟು ತಿನ್ನುವುದರಲ್ಲಿ ಮಗ್ನನಾಗಿದ್ದ ವಾಸುವಿಗೆ, ವಾಸು, ನಿನ್ನೆ ನೀನು ಬೆಣ್ಣೆ ಕದ್ದಿದ್ದು ಹೇಳಲೇನು ಎಂಬ ಕಂಬದ ಧ್ವನಿ ಗತಿಸಿಹೋದ ಅಜ್ಜಮ್ಮನ ಧ್ವನಿಯಂತೆ ಕೇಳಿಸುತ್ತದೆ. ವಾಸು ಹೆದರಿ ತಾನು ಬೆಣ್ಣೆ ಕದ್ದ ವಿಷಯ ಎಲ್ಲಿ ಬಯಲಾಗುತ್ತದೋ ಎಂದು ಕಂಗಾಲಾದನು. ನಾಗಮ್ಮನವರು ವಾಸುವಿನ ಈ ಅವ್ಯವಸ್ಥಿತ ರೂಪವನ್ನು ಕಂಡು ಕನಿಕರದಿಂದ ಮುಗುಳ್ನಕ್ಕರು. ಆದರೆ ಸುಬ್ಬಮ್ಮ ಮಾತ್ರ ಹಸಿವಿನಿಂದ ಇನ್ನಷ್ಟು ಉಪ್ಪಿಟ್ಟು ಕೇಳಿದ ವಾಸುವನ್ನು ಸಿಡುಕಿನಿಂದ ಗದರಿಸಿದನು. ಇದರಿಂದ ಬೇಸರಗೊಂಡ ವಾಸು ಸುಬ್ಬಮ್ಮನನ್ನು ಮನಸ್ಸಿನಲ್ಲಿ ಬೈಯುತ್ತಾ ರಭಸದಿಂದ ಹೊರನಡೆದನು. ಇದನ್ನೆಲ್ಲಾ ನೋಡುತ್ತಾ ಕೂತಿದ್ದ ನಾಗಮ್ಮನವರಿಗೆ ಕೋಪ ಭುಗಿಲೆನ್ನುತ್ತದೆ. ಪುಟ್ಟಮ್ಮನಿಗೆ ಸ್ವಲ್ಪ ಖಾರವಾಗಿಯೇ ಗಟ್ಟಿಯಾಗಿಯೇ ಹೇಳಿದರು. ವಾಸು ಬೈದುದನ್ನು ಕೇಳಿಸಿಕೊಂಡ ಸುಬ್ಬಮ್ಮನೂ ಸಹಿತ ಅಗ್ನಿಪರ್ವತವಾಗಿದ್ದನು. ಕೋಪಗೊಂಡ ಸುಬ್ಬಮ್ಮ ಮತ್ತು ನಾಗಮ್ಮನವರ ನಡುವೆ ಮಾತಿನ ಚಕಮಕಿ ತಾರಕಕ್ಕೇರುತ್ತದೆ. ಈ ಜಗಳದಲ್ಲಿ ಸುಬ್ಬಮ್ಮ ತನ್ನ ಆಕ್ರೋಶವನ್ನು ಕಲ್ಲುಗಡಿಗೆಯ ಮೇಲೆ ತೀರಿಸಿಕೊಂಡಾಗ ಆ ಪುರಾತನ ಗಡಿಗೆ ಒಡೆದು ಪಲ್ಯವೆಲ್ಲ ನೆಲಪಾಲಾಗುತ್ತದೆ. ಈ ಮಧ್ಯೆ ನಾಗಮ್ಮನವರು ಅಕ್ಕಿ ಬೀಸಲು ಆಳು ಸೀಸಿಯನ್ನು ಮನೆಗೆ ಕರೆದಿದ್ದು, ಆ ಸೀಸಿಗೆ ನಾಗಮ್ಮನವರು ಕೊಡಬೇಕೆಂದುಕೊಂಡಿದ್ದ ಅನ್ನದ ವಿಚಾರದಲ್ಲಿ ಸುಬ್ಬಮ್ಮ ಮತ್ತು ಪುಟ್ಟಮ್ಮನ ನಡುವೆ ಮತ್ತೊಂದು ಸಂಘರ್ಷ ನಡೆಯುತ್ತದೆ. ಹಠಕ್ಕೆ ಬಿದ್ದ ಪುಟ್ಟಮ್ಮ ಅನ್ನದ ಬೋಗುಣಿಯನ್ನು ಹೊರಗೆ ಒಯ್ಯುವಾಗ ಅದು ಕೆಳಗೆ ಬಿದ್ದು ಅನ್ನವೆಲ್ಲ ಚೆಲ್ಲಾಪಿಲ್ಲಿಯಾಗುತ್ತದೆ. ಜಗಳದ ಕೂಳನ್ನು ತಿನ್ನಲು ಹೆದರಿ ಸೀಸಿ ಹೊರಟು ಹೋದರೆ ಅಂಗಳದಲ್ಲಿದ್ದ ನಾಯಿಮರಿಗಳು ಮತ್ತು ಕೋಳಿಗಳು ಆ ಅನ್ನಕ್ಕಾಗಿ ಪರಸ್ಪರ ಕಾದಾಡತೊಡಗುತ್ತವೆ. ಕೊನೆಯಲ್ಲಿ ಟೈಗರ್ ಎಂಬ ನಾಯಿ ನುಗ್ಗಿ ದೊಡ್ಡ ಗಲಭೆಯನ್ನೇ ಎಬ್ಬಿಸುತ್ತದೆ. ಈ ಹಿಂಸೆಯ ನಡುವೆ ಒಂದು ಸಣ್ಣ ನಾಯಿಮರಿ ಕೆಸರಿಗೆ ಬಿದ್ದು ಹುಂಜನ ಕುಟುಕಿಗೆ ಒಳಗಾಗಿ ನೋವಿನಿಂದ ಅರಚತೊಡಗಿ ಇಡೀ ಅಡಿಗೆ ಮನೆಯ ಉದ್ವಿಗ್ನ ವಾತಾವರಣಕ್ಕೆ ದಾರುಣ ಅಂತ್ಯವಾಡುತ್ತವೆ.